ಬದಲಾವಣೆ ಸರಿಯಾಗಿಲ್ಲ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಬದಲಿಗೆ ಅಶೋಕ್ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ 113 ಬಂದ್ಬಿಡ್ತಿತ್ತ? ಹಾಗಂತ ಇಲ್ಲ ನೋಡಿ. ಯಡಿಯೂರಪ್ಪನವರ ನಾಯಕತ್ವ ಅವರು ಕಳೆದ 45-50 ವರ್ಷ ರಾಜ್ಯದಲ್ಲಿ ಸುತ್ತಾಡಿ ಪಾರ್ಟಿ ಕಟ್ಟಿದ್ದಾರೆ. ಜನಕ್ಕೊಂದು ವಿಶ್ವಾಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರಬೇಕಾಗಿತ್ತು ಅನ್ನೋದು. ಆದರೆ ಬೇರೆ ಬೇರೆ ರೀಸನ್ನಿಂದ ಬದಲಾವಣೆ ಆಯಿತು. ಆ ಬದಲಾವಣೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಮಯದ ಅವಕಾಶ ಕಡಿಮೆ ಆಯಿತು. ಅವರು ಒಂದು 4 ವರ್ಷ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರೆ ಅವರು ಒಂದು ಇಮೇಜನ್ನು ಬೆಳೆಸ್ಕೊಳ್ಳೋವಂಥವ್ರು. ಅವರು ಒಂದೂವರೆ ವರ್ಷದಲ್ಲಿ ಇಮೇಜ್ ಬೆಳೆಸ್ಕೊಳಕ್ಕೆ ಯಾರ ಕೈಲೂ ಆಗಲ್ಲ. ಆಗಲ್ಲ, ಅದನ್ನ ಮಾಡಕ್ಕಾಗಲ್ಲ. ತಪ್ಪು ಅನ್ನೋದು ಪ್ರಶ್ನೆ ಇಲ್ಲ ನೋಡಿ. ಹೈಕಮಾಂಡು ಹಲವಾರು ಪ್ರಯೋಗಗಳನ್ನು ಮಾಡ್ತೈತೆ. ಕಳೆದ ಬಾರಿ ನಾವು ಚುನಾವಣೆ ಟಿಕೆಟ್ ಕೊಡುವಾಗ ಭಾಳಷ್ಟು ಹಿರಿಯರನ್ನೆಲ್ಲ ಕೊಡಲೇ ಇಲ್ಲ. ಒಂದು ಪ್ರಯತ್ನ ಮಾಡ್ತಾ ಇದೆ. ಗುಜರಾತಲ್ಲಿ ಪ್ರಯತ್ನ ಮಾಡಿದ್ರು, ಸಕ್ಸಸ್ ಆಯಿತು. ಕರ್ನಾಟಕದಲ್ಲಿ ಪ್ರಯತ್ನ ಮಾಡಿದ್ರು, ಫೇಲ್ಯೂರ್ ಆಯಿತು. ಹಂಗಂದ್ಬಿಟ್ಟು ಪ್ರಯತ್ನನ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡುವಂಥದ್ದು ಒಂದು ರಾಜಕೀಯ ಪಕ್ಷದ ಒಂದು ಗುರಿ ಆಗ್ತೈತೆ. ಅದನ್ನ ನಾವು ಮಾಡ್ತೀರಿ. ಅದನ್ನ ತಪ್ಪು ಅಂತ ವಿಶ್ಲೇಷಣೆ ಮಾಡೋಕ್ಕೆ ಆಗೋದೇ ಇಲ್ಲ. ಓಕೆ, ಫೈನಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಿದ್ದಾರೆ. ಅವ್ರು ನಿಮ್ಗೊಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತಾರೆ. ಬಸವರಾಜ್ ಇಟ್ನಾಳ್ ಅವರೇ, ಕ್ವಿಕ್ಲಿ. ನಮಸ್ಕಾರ. ಬಸವರಾಜ್ ಇಟ್ನಾಳ್ ಮಾತಾಡೋದು. ವಿರೋಧ ಪಕ್ಷದ ನಾಯಕರಾಗಿದ್ದೀರಿ. ನಿಮ್ಗೊಂದು ಲಿಮಿಟೆಡ್ ಪ್ರಶ್ನೆ. ಈಗ ನೀವು JDS ಜೊತೆಲಿ ಕಾಂಗ್ರೆಸ್ ಒಂದು ಮೈತ್ರಿ ಮಾಡ್ಕೊಂಡಾಗ ತಮಗೆ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿದ್ರೆ, ಈಗ ನೀವು JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ. ಈ ಮೈತ್ರಿಯಿಂದ ನಿಮಗೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಒಂದನೇ ಪ್ರಶ್ನೆ. ಎರಡನೇದ್ದು, ಈ ಮೈತ್ರಿ ಜೂನ್ 4ರ ನಂತರ ಉಳಿತದ? ನೀವು ಒಳ್ಳೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಶ್ನೆ ಕೇಳಿದ್ದೀರಾ? ಈಗ ನೋಡಿ, ಕಾಂಗ್ರೆಸ್ಗೂ JDS ಹೊಂದಾಣಿಕೆಗೆ ಕಾರ್ಯಕರ್ತರು ಅಕ್ಸೆಪ್ಟ್ ಮಾಡಿಲ್ಲ ಅದನ್ನ. ಆದರೆ ಇಲ್ಲಿ ನಮ್ಮದು ವ್ಯತ್ಯಾಸ ನೋಡಿ. ಸ್ವಲ್ಪ JDS ಎಲ್ಲೆಲ್ಲಿ ಪ್ರಾಬಲ್ಯ ಇದೆ ಕರ್ನಾಟಕದಲ್ಲಿ, ಅಲ್ಲಿ BJP ನಾವು ಕಡಿಮೆ ಪ್ರಾಬಲ್ಯ ಇದೆ. ಆದ್ದರಿಂದ ನಮ್ಮ ಕಾರ್ಯಕರ್ತರಲ್ಲಿ ಆ ಥರದ ಭಿನ್ನಾಭಿಪ್ರಾಯ ಬರ್ತಾ ಇಲ್ಲ ನೋಡಿ. ಹೊಂದಾಣಿಕೆ ಆದಮೇಲೆ ಎಲ್ಲೂ ಕೂಡ JDS ವಿರುದ್ಧವಾದಂಥ ದೊಡ್ಡ ರೀತಿಯಾದಂಥ ಒಂದು ವಿರೋಧ ಎಲ್ಲೂ ವ್ಯಕ್ತ ಆಗಿಲ್ಲ. ಕೆಲವು ಕಡೆ ಹಾಸನ, 1-2 ಕಡೆ ಬಿಟ್ಟರೆ ಇನ್ನೂ ಆಗಿಲ್ಲ. ಅದರಿಂದ JDS ಜೊತೆ ಹೊಂದಾಣಿಕೆ ಆಗಿದ್ದು BJPಗೆ ಪ್ಲಸ್ ಪಾಯಿಂಟ್ ಆಗಿದೆ. ಎರಡನೇ ಪ್ರಶ್ನೆ, ನಮ್ಮ ಈ ಹೊಂದಾಣಿಕೆ ಈ ಪಾರ್ಲಿಮೆಂಟ್ ರಿಸಲ್ಟ್ ಬಂದ ಮೇಲೂ ಕೂಡ ಈ JDSನ ಹೊಂದಾಣಿಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಂದುವರಿಯಿತು. ಇದಕ್ಕಿಂತ ಮುಂಚೆ ಎರಡನೇ ಪ್ರಶ್ನೆ, ಒಂದನೇ ಪ್ರಶ್ನೆಗಿಂತ ಮುಂಚೆ ಒಂದು ಪ್ರಶ್ನೆ ಬೇಕಿತ್ತಾ, ಅಥವಾ ಈ ಪ್ರಕರಣ ಎಲ್ಲ ಆದ್ಮೇಲೆ ಅಯ್ಯೋ ಬೇಕಾಗಿತ್ತಾ ಇದು ಅಂತಾನು ಅನ್ನಿಸ್ತಾ? ಇದಿಲ್ಲದೆ BJPಗೆ ನೀವೇ 1-2 ಸೀಟ್ ಕಮ್ಮಿ ಬರ್ಬೋದು, ಮಾಡ್ತೀವಪ್ಪ ಎಲೆಕ್ಷನ್ ಅಂತ ಧೈರ್ಯ ಇರ್ಲಿಲ್ವಾ? ಬೇಕಿತ್ತಾ ಇದು? ರೇವಣ್ಣ ವಿಚಾರದಲ್ಲಿ ಅನ್ಸಿರ್ಬೋದು ಯಾಕೆ ಬೇಕಿತ್ತಪ್ಪ ಅಂತೇಳಿ. ಅಲ್ಲ, ಈಗ ಹೊಂದಾಣಿಕೆ ಆದಮೇಲೆ ಈ ವಿಚಾರ ಬೆಳಕಿಗೆ ಬಂದಿರೋದು. ಅದು ಕಾಂಗ್ರೆಸ್ ಏನೇನು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಬಯಲಿಗೆ ಬಂದೇ ಬರ್ತದೆ, ಅದು ಬೇರೆ ಪ್ರಶ್ನೆ. ಹೊಂದಾಣಿಕೆ ಮಾಡೋ ಮುಂಚೆ ಈ ಥರದ್ದು ಯಾವುದು ಪ್ರಕರಣಗಳು ಬಂದಿಲ್ಲ. ನಿಜ, ಅದರಿಂದ ನಮಗೆ ಸ್ವಲ್ಪ ಇರುಸು ಮುರುಸು ಆಗಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಸುಮ್ಮನೆ ಇಲ್ಲ ಅಂತ ಹೇಳಿದ್ರೆ ಅದು ಸತ್ಯವಾದ ಮಾತಾಗಲ್ಲ. ಅಶೋಕ್ ಅವರು ನೇರವಾಗಿ ಹೇಳ್ತಾ ಇದ್ದೀರಿ, ಒಂದು ವೇಳೆ ಈ ಘಟನಾವಳಿಗಳು ಮೊದಲೇ ಗೊತ್ತಾಗಿದ್ದಿದ್ರೆ ನೀವು JDS ಜೊತೆ ಮೈತ್ರಿ ಮಾಡ್ಕೊಳ್ತಾ ಇರಲಿಲ್ಲ, ರೈಟ್? ನೋಡಿ, ಅದನ್ನ ತೀರ್ಮಾನ ಮಾಡುವಂಥವ್ರು ನಮ್ಮ ಕೇಂದ್ರದ ನಾಯಕರು JDS ಜೊತೆ ಹೊಂದಾಣಿಕೆ ಅಂತ ತೀರ್ಮಾನ ಮಾಡಿ ನಮ್ಮ ಜೊತೆ ಮಾತಾಡಿದ್ದಾರೆ. ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀರಿ. ನಮ್ದೊಂದು ರಾಷ್ಟ್ರೀಯ ಪಕ್ಷ, ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಏನು ನೀವು ಕೂಡ ವಿಪಕ್ಷ ನಾಯಕ, ನೀವು ಕೂಡ ನಾಳೆ ಮುಖ್ಯಮಂತ್ರಿ ಆಗುವಂತವ್ರು. ನಿಮ್ದೊಂದು ಒಪಿನಿಯನ್ ಕೇಳ್ತಾರೆ, ಅಶೋಕ್ ಅವರೇ ಕ್ಯಾ ಕರೆಂಗೆ, ಮೈತ್ರಿ ಕರೆಂಗೆ ಯಾ ನಹಿ ಅಂತ ನಿಮ್ಮ ಹತ್ರ ಕೇಳಿದ್ದಿದ್ರೆ ನಿಮ್ಮ ಒಂದು ಅಭಿಪ್ರಾಯ ಇತ್ತು, ಡಿಸೈಡ್ ಮಾಡಿದವರು ನಿಮ್ಮ ಅಭಿಪ್ರಾಯ ಏನಿರ್ತಿತ್ತು ಅಂತ. ನಗ್ತಾ ಇದ್ದಾರೆ ಅವರು.
ಈಗ ಹೇಳಿ ಏನು ಪ್ರಯೋಜನ ಇಲ್ಲ. ನನ್ನ ಅಭಿಪ್ರಾಯನ 4 ಗೋಡೆಗಳ ಮಧ್ಯೆ ಹೇಳ್ತಾ ಇದ್ದೆ ನಾನು. Okay, got 4 it, sir. ಗೋಡೆಗಳ ಮಧ್ಯೆ ಏನ್ We ಹೇಳ್ಬೇಕು got ಅದನ್ನ it. ಹೇಳ್ತಾ ಇದ್ದೆ ಸರ್. ನಾನು ಅಭಿಪ್ರಾಯನ. ಈ ಆದ್ರೆ ಪ್ರಕರಣ- ನಮ್ಮ ಕೇಂದ್ರ ನಾಯಕರು ಏನ್ ಮಾಡಿದಾರ JDS ಜೊತೆ ಹೊಂದಾಣಿಕೆಯನ್ನ ನಾವು ಒಪ್ಕೊಂಡಿದ್ದೀರಿ. ಬಟ್ ಅಶೋಕ್ ಅವರೇ, ಈ ಪ್ರಕರಣ ಇತ್ಯಾದಿ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ಮೋದಿ ಅಂತ ಮಹಾನಾಯಕ, ಬಿಜೆಪಿ ಅಂತ ಕೇಡರ್ ಬೇಸ್ ಪಕ್ಷ, ಇದೆಲ್ಲವೂ ಇದ್ದು ಕೂಡ ಕರ್ನಾಟಕದಂತ ರಾಜ್ಯದಲ್ಲಿ 25 ಸ್ಥಾನವನ್ನ ಗೆದ್ದಂತಹ ರಾಜ್ಯದಲ್ಲಿ JDS ಜೊತೆ ಮೈತ್ರಿ ಅನಿವಾರ್ಯ ಇತ್ತ ಬಿಜೆಪಿಗೆ? ಇದು ಅದೆಲ್ಲನೂ ಕೂಡ ಕೇಂದ್ರ ನಾಯಕರು ಅವ್ರದ್ದೇ ಆದಂಥ ಸರ್ವೆ ಇದೆ, ಅವ್ರದ್ದೇ ಆದಂಥ ಚಾನಲ್ಗಳಿದೆ. ಅವ್ರು ಇದನ್ನೆಲ್ಲ ನೋಡಿದ್ದಾರೆ. ಎಲ್ಲೆಲ್ಲಿ ನಾವು ಮಂಡ್ಯದಲ್ಲಿ ನಾವು ಕಳೆದ ಬಾರಿ ಸ್ಪರ್ಧೆ ನಾವು ಬೆಂಬಲ ಮಾಡಿದ್ರಿ ಇಂಡಿಪೆಂಡೆಂಟ್ಗೆ, ಕನಕಪುರದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಅಭ್ಯರ್ಥಿ ಕಡಿಮೆ ಓಟನ್ನು ತೆಗೆದುಕೊಂಡ್ರು. ಈ ಥರದ್ದೆಲ್ಲ ವಿಚಾರಗಳಿತ್ತು. ಹಳೆ ಮೈಸೂರು ಭಾಗದಲ್ಲಿ ಇದೆಲ್ಲ ವಿಚಾರ ನಾವು ಚಾಮರಾಜನಗರನ ಕೆಲವೇ ಓಟ್ಗಳಲ್ಲಿ ನಾವು ಗೆದ್ದಿದ್ರಿ. ಸೊ JDS ಹೊಂದಾಣಿಕೆ ಮಾಡ್ಕೊಳೋದ್ರಿಂದ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ನೀವೇ ಹೇಳ್ತಾ ಇದ್ದೀರಾ ರಿಸಲ್ಟನ್ನು ಹೇಳೋಕ್ಕಾಗದೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಾವು ಹೇಳ್ತಾ ಇದ್ದೀರಿ ಬೆಂಗಳೂರು ಗ್ರಾಮಾಂತರದಲ್ಲಿ BJP ಗೆದ್ದೇ ಗೆಲ್ಲುತ್ತೆ ಅಂತ. ಆ ಸ್ಥಿತಿ ವಾತಾವರಣ ಬಂದಿದೆ. ಮಂಡ್ಯದಲ್ಲಿನೂ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅನ್ನೋ ವಾತಾವರಣ ಬಂದಿದೆ. ಅಂದರೆ ಕಳೆದ ಬಾರಿ ಈ ಚುನಾವಣೆಯಲ್ಲಿ ಯಾರು ಯಾವ ಸಮೀಕ್ಷೆಯಲ್ಲೂ ಯಾರು ಹೇಳಿರಲ್ಲ. ಎಲ್ಲರೂ ನಮಗೆ ಕೊಟ್ಟಿದ್ದು 21, 22 ಸ್ಥಾನ ಬರುತ್ತೆ ಅಂತ ಅಷ್ಟೇ ಕೊಟ್ಟಿದ್ದು ನಮಗೆ ಎಲ್ಲ ಸಮೀಕ್ಷೆಗಳು. ಆದರೆ ನಾವು 25 ದಾಟಿ ಪ್ಲಸ್ ಒಂದು 26 ಸೇರಿಸ್ತೀವಿ ನಾವು 26. ಆದ್ದರಿಂದ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡು ಏನು ಮಾಡಿದಿರಿ ಅದು ಕೇಂದ್ರದ ನಾಯಕರ ಅವ್ರದ್ದೇ ಆದಂಥ ಚಾನಲ್ ಮುಖಾಂತರ ಅವ್ರ ಸರ್ವೆ ಮುಖಾಂತರ ಬಂದಿರೋದ್ರಿಂದ ಅವರು ಹೊಂದಾಣಿಕೆಯನ್ನ ಹೇಳಿದ್ದಾರೆ. ನಾವು ಕೂಡ ಒಪ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ವಿಪಕ್ಷ ನಾಯಕರಾಗಿ ಚುನಾವಣೆ ಪ್ರಶ್ನೆಗಳಿಗೂ ಕೂಡ ಮುಂದೆ ಏನಾದರೂ ಚುನಾವಣೆ ಆದ್ರೆ ಎದೆಗುಂದದೆ ಉತ್ತರಗಳನ್ನು ಕೊಡ್ತಾ ಇದ್ದೀರಿ. ನಮ್ಮ ಜೊತೆ ಇರಿ ಕೆಲವು ಪ್ರಶ್ನೆಗಳನ್ನು ನಿಮ್ಗೆ ಕೇಳಬೇಕಾಗಿದೆ. ನಂಬರ್ಗಳು ಬರ್ತಾ ಇದೆ. ಎಸ್, ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.